ಸ್ನೇಹಿತರೆ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ಇವತ್ತು ನಾನು ಜವೆ ಗೋಧಿಯನ್ನು ಬಳಸಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ನನಗೆ ನನ್ನ ಸ್ನೇಹಿತರೊಬ್ಬರು ಶ್ರೀನಿವಾಸ್ ಅಂತಿದ್ದಾರೆ ರಾಮನಗರದಲ್ಲಿ. ಅವರು ದೇವಸ್ಥಾನ ವಿಸಿಟ್ಗೆ ಹೋಗ್ತಾರೆ ಒಂದು 2-3 ದಿನ. ಹಾಗಾಗಿ ನನಗೆ ಒಂದು 50-60 ಚಪಾತಿ ಬೇಕು ಅಂತ ಹೇಳಿದರು. ಯೂಶ್ವಲಿ ನಮ್ಗೆ ಅವರು ಹೈಬ್ರಿಡ್ ಗೋಧಿನಲ್ಲಿ ಚಪಾತಿ ಮಾಡಿಸ್ಕೊಳ್ಳಲ್ಲ. ಈಗ 5-6 ಸಲ ಮಾಡಿಸ್ಕೊಂಡಿದ್ದಾರೆ ಇಂದಿನ ದಿನಗಳಲ್ಲಿ. ನಾಳೆ ಹೋಗ್ತಾರಂತ. ಹಾಗಾಗಿ ಶುಕ್ರವಾರ ಒಂದು 50 ಚಪಾತಿ ಮಾಡಿಕೊಡಿ ಸರ್ ಅಂತ ಹೇಳಿದರು. ನಾವು ಬಳಸುವಂಥದ್ದು ಜವೆ ಗೋಧಿ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಇದು ಜವೆ ಗೋಧಿ ಬಳಸಿ ನಾವು ಚಪಾತಿಯನ್ನು ಮಾಡೋದು. ಜವೆ ಗೋಧಿ ಬಳಸಿ ನಾವು ಪಿಜ್ಜಾ ಮಾಡಿದ್ದೀವಿ. ಜವೆ ಗೋಧಿಯನ್ನು ಯೂಸ್ ಮಾಡಿ ವೆಜ್ ರೋಲ್ ಮಾಡ್ತೀವಿ. ಈ ರೀತಿಯ ಸುಮಾರು ಖಾದ್ಯಗಳನ್ನ ಮಾಡಿದ್ದೀವಿ. ಇಂದಿನ ವಿಡಿಯೋಗಳಲ್ಲಿ ತಾವು ಗಮನಿಸಿರ್ಬೋದು. ಜವೆ ಗೋಧಿ ವಿಶೇಷತೆ ಏನಂತಂದರೆ, ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು ಅತಿ ಹೆಚ್ಚಾಗಿ ಹೈಬ್ರಿಡ್ ಗೋಧಿ. ಅದು ನಮ್ಮ ದೇಶಿ ತಳಿ ಅಲ್ಲ, ಅದು ಬಂದ್ಬಿಟ್ಟು ವಿದೇಶಿ ತಳಿ. ಈ ಯುದ್ಧ ಕಾಲದಲ್ಲಿ ನಮಗೆ ಆಹಾರ ಕೊರತೆ ಆದಾಗ ಅದನ್ನು ಇಂಪೋರ್ಟ್ ಮಾಡಿಕೊಂಡ್ರು ಅಂತ ಮಾಹಿತಿ ನಾನು ಓದಿರೋದು. ಈ ಗೋಧಿ ಇದೆಯಲ್ಲ, ಜವೆ ಗೋಧಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಲ್ಲ, ಈ ಜವೆ ಗೋಧಿ ಬಂದ್ಬಿಟ್ಟು ನಮ್ಮ ಭಾರತೀಯ ತಳಿ. ಅನಾದಿ ಕಾಲದಿಂದನೂ ಇರ್ತಕ್ಕಂಥ, ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಗ್ರೈನ್ ಇದು. ಈ ಗೋಧಿಗೂ ಆ ಗೋಧಿಗೂ ಏನು ವ್ಯತ್ಯಾಸ ಅಂತಂದರೆ, ಈ ಗೋಧಿನಲ್ಲಿ ನಿಮಗೆ ಗ್ಲೂಟೆನ್ ಅಂತ ಒಂದು ಅಂಶ ಬರುತ್ತೆ. ಈ ಗ್ಲೂಟೆನ್ನು ಮಾನವ ದೇಹಕ್ಕೆ ಒಳ್ಳೆಯದಲ್ಲ. ಏನಾಗುತ್ತೆ ಅಂತಂದರೆ, ಇನ್ಸುಲಿನ್ ಬಿಡುಗಡೆ ಮಾಡೋದನ್ನ ಕಡಿಮೆ ಮಾಡುತ್ತೆ. ಮ್ಯಾನೇಜ್ಮೆಂಟು ತುಂಬ ಹಾಳಾಗುತ್ತೆ ಅದರಿಂದ, ಇನ್ಸುಲಿನ್ ಸಂಬಂಧಪಟ್ಟಂಗೆ. ಮತ್ತು ತುಂಬ ಕಡಿಮೆ ಫೈಬರ್ ಇರ್ತಕ್ಕಂಥ ಗ್ರೈನ್ ಅದು. ಸೊ ಹಾಗಾಗಿ ಇಮ್ಮಿಡಿಯೇಟು ಶುಗರ್ ಸ್ಪೈಕ್ ಆಗುತ್ತೆ. ಸೊ ಈ ಜವೆ ಗೋಧಿನಲ್ಲಿ, ಹೈಬ್ರಿಡ್ ಗೋಧಿನಲ್ಲಿ ಫೈಬರ್ ತುಂಬ ಕಡಿಮೆ ಇದೆ, ಗ್ಲೂಟೆನ್ ತುಂಬ ಹೈ ಇದೆ, ಮತ್ತು ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇದೆ. ನಮ್ಮ ಈ ಭಾರತೀಯ ಜವಾರಿ ಗೋಧಿಯಲ್ಲಿ ನಿಮಗೆ ಫೈಬರ್ ತುಂಬ ಜಾಸ್ತಿ ಇದೆ, ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದೆ. ಜೊತೆಗೆ ಗ್ಲೂಟೆನ್ ಅಂತ ಹೇಳ್ತೀವಲ್ಲ, ಕಂಪೇರ್ ಟು ಹೈಬ್ರಿಡ್ ತುಂಬ ಲೋ ಇದೆ. ವೆರಿ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಬಟ್ ಇದೆ ವೆರಿ ನಿಮಗೆ ಬಾಡಿಗೆ ಏನು ತೊಂದರೆ ಮಾಡುವಂಥದ್ದಲ್ಲ. ಹಾಗಾಗಿ ಡಯಾಬಿಟಿಕ್ನವರು ಮಾಡ್ರೇಟ್ ಆಗಿ ಇದನ್ನು ಬಳಸ್ಬೋದು. ವೀಕ್ಲಿ 1 or 2 ಟೈಮ್ಸು. ಏನು ಇಲ್ಲದವರು ಡೈಲಿ ಕೂಡ 1-2 ಚಪಾತಿಗಳನ್ನ ತಿನ್ಬೋದು, ಏನೂ ತೊಂದರೆ ಇಲ್ಲ. ನಮ್ಮ ಪ್ರಕಾರ, ಮಾಹಿತಿ ಪ್ರಕಾರ, ನಾನು ನೋಡಿರ್ತಕ್ಕಂಥ ಮಾಹಿತಿ ಪ್ರಕಾರ. ಅದಲ್ಲದೆ ನಿಮಗೆ ಪ್ರೋಟೀನು, ಮೆಗ್ನೀಷಿಯಮು, ಐರನ್ ಕಂಟೆಂಟು ಬೇರೆ ಗ್ರೈನ್ಗಳಲ್ಲೇನಿದೆ ಅದೆಲ್ಲ ತುಂಬ ಚೆನ್ನಾಗಿದೆ. ಕಂಪೇರ್ ಟು ನಿಮಗೆ ಆ ಚಪಾತಿಗಿಂತ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಸ್ವಾದಿಷ್ಟಕರವಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ದಯಮಾಡಿ ಏನಾದರೂ ನಾನು ಚಪಾತಿ ತಿನ್ನಲೇಬೇಕು ಅನ್ನೋದಾದರೆ ಈ ಚಪಾತಿಯನ್ನು, ಜವೆ ಗೋಧಿಯಿಂದ ಮಾಡಿರ್ತಕ್ಕಂಥ ಚಪಾತಿಯನ್ನು ನೀವು ತಿನ್ಬೋದು. ನಾವು ಕೂಡ ಇಲ್ಲ, ನಮ್ಮ ಸಿರಿಧಾನ್ಯ ಸಾತ್ವಿಕ ಆಹಾರದಲ್ಲಿ ಅವಾಗವಾಗ ಮಾಡ್ತಾ ಇರ್ತೀವಿ. ಟೈಮ್ ಸಿಕ್ತಾಗ ಯೂಶ್ವಲಿ ಸಂಜೆ ಟೈಮ್ ಮಾಡ್ತಾ ಇರ್ತೀವಿ. ನೋಡೋಣ, ಇನ್ನು ಬೆಳಗ್ಗೆ ಟೈಮು ಮಾಡಿಕೊಡ್ಬೇಕು ಅನ್ನೋ ಒಂದು ಮನಸ್ಸಿದೆ. ನೋಡೋಣ, ಆ ಟೈಮು ಮತ್ತು ಆ ಎಲ್ಲ ಕೂಡ ಬಂದರೆ ಬೆಳಿಗ್ಗೆ ಮತ್ತು ಸಂಜೆನೂ ಕೂಡ ನಾವು ಚಪಾತಿಯನ್ನು ಒದಗಿಸುವಂತಹ ಮಾಡ್ತೀವಿ. ಎಲ್ಲ ಪ್ಲ್ಯಾನ್ ಮಾಡ್ತಾ ಇದೀವಿ. ನೋಡಿ ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೆ ಅಂತ. ಹಾಗಾಗಿ ದಯಮಾಡಿ ಏನಾದ್ರು ಚಪಾತಿ ತಿನ್ನಬೇಕು, ಡಯಾಬಿಟಿಕ್ನವರಾಗಲಿ ನಾನ್ ಡಯಾಬಿಟಿಕ್ ಆಗಲಿ, ನೀವು ಚಪಾತಿ ತಿನ್ನಬೇಕು ಅಂತ ಮನಸ್ಸು ದಯಮಾಡಿ ಜವೆ ಗೋಧಿ ಚಪಾತಿ ಯೂಸ್ ಮಾಡಿ. ಕಂಪೇರ್ ಟು ನಿಮಗೆ ಹೈಬ್ರಿಡ್ ಗೋಧಿ, ಈ ಜವೆ ಗೋಧಿಗೂ ಸ್ವಲ್ಪ ಕಾಸ್ಟ್ ವೇರಿ ಆಗುತ್ತೆ. 100% ತುಂಬ ಹೈ ಇದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಈ ಜವೆ ಗೋಧಿಯನ್ನು ಬಳಸಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.